ಕೃಷಿ ಹೊಂಡದಲ್ಲಿ ಈಜಲು ಹೋದ ತಂದೆ ಹಾಗೂ ಇಬ್ಬರು ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಸಮೀಪದ ಕೊಂಡಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ನಕ್ಕನಹಳ್ಳಿಯಲ್ಲಿ ಭಾನುವಾರ ಮಧ್ಯಾಹ್ನ ನಡೆದಿದೆ. ಮೃತಪಟ್ಟವರು ತಂದೆ 45 ವರ್ಷದ ಶ್ರೀನಿವಾಸ್, ಮಕ್ಕಳಾದ 15 ವರ್ಷದ ಚೇತನ್ ಹಾಗೂ 9 ವರ್ಷದ ರಾಜೇಶ್ ಸಾವನ್ನಪ್ಪಿರುವರೆಂದು ಗುರುತಿಸಲಾಗಿದೆ. ಕೃಷಿ ಹೊಂಡ ನಕ್ಕನಹಳ್ಳಿ ಭೈರಪ್ಪರಿಗೆ ಸೇರಿದ್ದು, ನಕ್ಕನಹಳ್ಳಿಯಿಂದ ಸ್ವಲ್ಪ ದೂರದ ಕೃಷಿ ಹೊಂಡಕ್ಕೆ ಬೇಸಿಗೆಯ ಬಿರುಬಿಸಿಲಾಗಿದ್ದರಿಂದ ಮಕ್ಕಳು ತಂದೆಯ ಜೊತೆ ಕೃಷಿ ಹೊಂಡಕ್ಕೆ ಈಜಲು ಹೋಗಿದ್ದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಘಟನೆ ಸಂಭವಿಸಿದೆ. ಸುತ್ತಮುತ್ತಲಿನವರು ಬಂದು ಕೃಷಿ ಹೊಂಡದಿಂದ ಹೊರ ತೆಗೆದರೂ 3 ಮಂದಿಯೂ ಮೃತಪಟ್ಟಿದ್ದರು. ಇತ್ತೀಚಿನ ದಿನದಲ್ಲಿ ಕೃಷಿ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿರುವ ಘಟನೆಗಳು ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಸಂಭವಿಸುತ್ತಿದ್ದು, ಇದಕ್ಕೆ ಇಲಾಖೆಯವರು ಸರಿಯಾದ ಮಾರ್ಗೋಪಾಯಗಳನ್ನು ಸೂಚಿಸಲು ನಿರ್ಲಕ್ಷ್ಯ ವಹಿಸಿದ್ದಾರೆಂಬ ಕೂಗು ಕೇಳಿಬಂದಿದೆ. ಇಂತಹ ಘಟನೆಗಳು ಮರುಕಳಿಸುತ್ತಿರುವುದರಿಂದ ಜಿಲ್ಲಾಡಳಿತ ಸರಿಯಾದ ನಿಯಮಾವಳಿ ತಂದು ಕೃಷಿ ಹೊಂಡದ ಸುತ್ತಲೂ ಶಾಶ್ವತವಾದಂತೆ ಬೇಲಿ ಹಾಕಿಸಿ ಮುಂದೆ ಆಗುವ ಅನಾಹುತ ತಪ್ಪಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ನಕ್ಕನಹಳ್ಳಿಯ ಭೈರಪ್ಪನ ಕೃಷಿ ಹೊಂಡದಲ್ಲಿ ಸುತ್ತಲೂ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿ ತಂತಿ ಬೇಲಿ ಹಾಕದೆ ನಿರ್ಲಕ್ಷ್ಯ ತೋರಿದ್ದರಿಂದ ಘಟನೆ ಸಂಭವಿಸಿದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಕೃಷಿ ಇಲಾಖೆಯಿಂದ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯ